ತಿಂಗಳುಗಳ ಪ್ರಯತ್ನದ ನಂತರ ಕೂಡ ಟ್ರಂಪ್ ಎಪ್ಸ್ಟೈನ್ ಫೈಲ್ಗಳ ಬಿಡುಗಡೆಗೆ ಒಪ್ಪಬೇಕಾಯಿತು ಅನ್ನೋದು ಪ್ರಜಾಪ್ರಭುತ್ವದ ಶಕ್ತಿಯನ್ನು ಸೂಚಿಸ್ತಾ ಇದೆಯಾ? ಟ್ರಂಪ್ಗೆ ಈಗ ಕಷ್ಟ ಎದುರಾಗಲಿದೆಯಾ? ಮತ್ತೆ ಅವರ ರಾಜಕೀಯ ಜೀವನ ನಿಜವಾಗಿಯೂ ಕೊನೆಗೊಳ್ಳುತ್ತಾ? ಅಥವಾ ಟ್ರಂಪ್ ಈ ಬಾರಿನೂ ತನ್ನ ಬೆಂಬಲಿಗರನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಸಾಧ್ಯವಾಗತ್ತಾ? ಎಪ್ಸ್ಟೈನ್ ಫೈಲ್ಗಳು ಅಮೆರಿಕದ ಗಣ್ಯರ ಕರಾಳ ಮುಖವಾಡವನ್ನ ಕಳಚಿ ಹಾಕಿರುವಾಗ ಟ್ರಂಪ್ ಯಾಕೆ ಇನ್ನೂ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿನೇ ಇದ್ದಾರೆ? ಬಿಲ್ ಕ್ಲಿಂಟನ್ ಮತ್ತೆ ಬಿಲ್ ಗೇಟ್ಸ್ ಈ ಫೈಲ್ಗಳಿಂದ ಅವಮಾನವನ್ನ ಎದುರಿಸಿದ್ರೆ ಟ್ರಂಪ್ ಯಾಕೆ ರಾಜಕೀಯವಾಗಿ ಬೇರೆದೇ ನಿರೀಕ್ಷೆಯಲ್ಲಿದ್ದಾರೆ? ಟ್ರಂಪ್ ಅಧ್ಯಕ್ಷತೆಯನ್ನ ದುರ್ಬಲಗೊಳಿಸೋದಿಕ್ಕೆ ಡೆಮಾಕ್ರೆಟ್ಗಳು ಅಂತಿಮವಾಗಿ ಎಪ್ಸ್ಟೈನ್ ಫೈಲ್ಗಳನ್ನ ಅಸ್ತ್ರವಾಗಿ ಬಳಸ್ತಾರಾ? ಎಪ್ಸ್ಟೈನ್ ಫೈಲ್ಗಳು ಅಮೆರಿಕದ ಗಣ್ಯರ ಕರಾಳ ಮುಖವಾಡವನ್ನ ಕಳಚಿ ಹಾಕಿದ್ದು ಹಲವಾರು ಹೆಸರುಗಳ ಬೆಳಕಿಗೆ ಬಂದು ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಎಪ್ಸ್ಟೈನ್ ಫೈಲ್ಸ್ ಅನ್ನು ಸಾರ್ವಜನಿಕಗೊಳಿಸಿದಾಗ ಹಲವಾರು ಹೆಸರುಗಳು ಬೆಳಕಿಗೆ ಬಂದವು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಚಾವಾಗೋದು ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಈಗ ಕೆಲವರು ಎತ್ತುತ್ತಾರೆ. ಈಗ ಹತಾಶರಾಗಿರುವಂತಹ ಟ್ರಂಪ್ ಈ ಹಗರಣದಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಹೊಸ ಯುದ್ಧಗಳ ಸೃಷ್ಟಿಗೆ ಮುಂದಾಗಿದ್ದಾರೆ. ಸುಡಾನ್, ನೈಜೀರಿಯಾ ಮತ್ತೆ ಅಗತ್ಯ ಬಿದ್ರೆ ವೆನಿಜುವೆಲಾವನ್ನ ಗುರಿಯಾಗಿಸುವಂತಹ ಸುಳಿವುಗಳಿವೆ. ಈಗ ಹಲವು ತಿಂಗಳುಗಳ ಪ್ರಯತ್ನದ ಹೊರತಾಗಿನೂ ಟ್ರಂಪ್ ಮತ್ತೆ ಅವ್ರ ಸರ್ಕಾರ ಎಪ್ಸ್ಟೈನ್ ಫೈಲ್ಸ್ ಅನ್ನ ಬಹಿರಂಗಗೊಳಿಸದೇ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಕಳೆದ ತಿಂಗಳು ಡೆಮಾಕ್ರೆಟ್ಗಳು ಮತ್ತೆ ಮಾಧ್ಯಮಗಳ ಒತ್ತಡದ ನಡುವೆ ಕಾಂಗ್ರೆಸ್ ಈ ಫೈಲ್ಗಳನ್ನ ಬಿಡುಗಡೆ ಮಾಡೋದಕ್ಕೆ ಕಾನೂನನ್ನ ಅಂಗೀಕರಿಸಿತು. ಅದರ ನಂತರ US ನ್ಯಾಯ ಇಲಾಖೆ ಸಾವಿರಾರು ಹೊಸ ಫೈಲ್ಗಳನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಇಲ್ಲಿಯವರೆಗೆ 1,30,000 ಪುಟಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಹೊಸ ಫೈಲ್ಗಳಲ್ಲಿ ಕೆಲವು ಹೊಸ ಹೆಸರುಗಳು ಬಯಲಿಗೆ ಬಂದಿವೆ ಮತ್ತೆ ಕೆಲವು ಹೊಸ ಸಂಗತಿಗಳು ಕೂಡ ಹೊರಹೊಮ್ಮಿವೆ. ಅಮೆರಿಕನ್ ಪಾಪ್ ತಾರೆ ಮೈಕಲ್ ಜಾಕ್ಸನ್ ನಿಂದ ಹಿಡಿದು ಬಿಲಿಯನಿಯರ್ ಬಿಲ್ ಗೇಟ್ಸ್ ಮತ್ತೆ ರಾಜಕೀಯ ಸಿದ್ಧಾಂತಿ ನೋಮ್ ಚೋಮ್ಸ್ಕಿ ಅವರಿಗೆ ಹೆಸರುಗಳಿವೆ. ಈ ಫೈಲ್ಗಳಲ್ಲಿ ಎಲ್ಲರೂ ಕೂಡ ಬಹಿರಂಗಗೊಂಡಿದ್ದಾರೆ. ಆರಂಭಿಕ ಹಂತದಲ್ಲಿ ಬಿಡುಗಡೆಯಾದಂತಹ ಫೈಲ್ಗಳಲ್ಲಿ ಟ್ರಂಪ್ ಹೆಸರು ಕಾಣದೇ ಇದ್ರೂ ನಂತರದ ಮಾಹಿತಿಗಳಲ್ಲಿ ಅವ್ರ ಹೆಸರು ಮುಂಚೂಣಿಗೆ ಬಂದಿದೆ. ನ್ಯಾಯ ಇಲಾಖೆ 11,000ಕ್ಕೂ ಹೆಚ್ಚು ಫೈಲ್ಗಳನ್ನ ಬಿಡುಗಡೆ ಮಾಡಿದಾಗ ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರನ್ನ 1-2 ಸಲ ಅಲ್ಲ 600ಕ್ಕೂ ಹೆಚ್ಚು ಬಾರಿ ಉಲ್ಲೇಖ ಮಾಡಲಾಗಿದೆ. ಅಧ್ಯಕ್ಷ ಟ್ರಂಪ್ ಮತ್ತೆ ಶಿಕ್ಷೆಗೊಳಗಾದಂತಹ ಅಪರಾಧಿ ಜೆಫ್ರಿ ಎಪ್ಸ್ಟೈನ್ ನಡುವಿನ ಆಳವಾದ ಸಂಪರ್ಕದ ಬಲವಾದ ಸಾಕ್ಷಿಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಇದು ಮಾತ್ರ ಅಲ್ಲದೇನೆ ಜೈಲಿನಲ್ಲಿ ಎಪ್ಸ್ಟೈನ್ ಸಾವಿನ ಹಿಂದೆ ಡೊನಾಲ್ಡ್ ಟ್ರಂಪ್ ಕೈವಾಡ ಇರಬಹುದು ಅನ್ನುವಂಥ ಒಂದು ಗಂಭೀರ ಅನುಮಾನಗಳು ಮತ್ತೆ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇದು ಕೇವಲ ಊಹಾಪೋಹವಾಗಿ ಉಳಿಯದೇನೆ ಜನರ ಬಲವಾದ ನಂಬಿಕೆಯಾಗಿ ಬದಲಾಗ್ತಾ ಇದೆ. ಇದು ಜೆಫ್ರಿ ಎಪ್ಸ್ಟೈನ್ ವಿವಾದ ಅಮೆರಿಕನ್ ಪ್ರಜಾಪ್ರಭುತ್ವದ ಅತ್ಯುತ್ತಮ ಮತ್ತೆ ಕೆಟ್ಟ ಅಂಶಗಳನ್ನ ನಮಗಿಲ್ಲಿ ಸ್ಪಷ್ಟವಾಗಿ ತೋರಿಸಿದೆ. ಈ ಫೈಲ್ಗಳನ್ನ ಸಾರ್ವಜನಿಕಪಡಿಸೋದ್ರಿಂದ ಇದು ಸಾಬೀತಾಗಿದೆ. ಇನ್ನು ತಿಂಗಳುಗಳ ಪ್ರಯತ್ನದ ನಂತರ ಕೂಡ ಟ್ರಂಪ್ ಅಂತಿಮವಾಗಿ ಎಪ್ಸ್ಟೈನ್ ಫೈಲ್ಗಳ ಬಿಡುಗಡೆಗೆ ಒಪ್ಪಲೇಬೇಕಾಯಿತು. ಇದು ಪ್ರಜಾಪ್ರಭುತ್ವದ ಶಕ್ತಿ. ಆದ್ರೆ ಅದೇ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ದೊಡ್ಡ ದೌರ್ಬಲ್ಯವನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇದೆ ನಮಗೆ. ಈ ಹೊಸ ಫೈಲ್ಗಳಲ್ಲಿ ನಿಖರವಾಗಿ ಏನ್ ಬಹಿರಂಗಗೊಂಡಿದೆ? ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈಗ ಕಷ್ಟ ಕಾದಿದೆಯಾ? ಅವರ ರಾಜಕೀಯ ಜೀವನ ನಿಜವಾಗಿಯೂ ಕೊನೆಗೊಳ್ಳಲಿದೆಯಾ? ಅಥವಾ ಟ್ರಂಪ್ ಈ ಬಾರಿಯೂ ತನ್ನ ಬೆಂಬಲಿಗರನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಸಾಧ್ಯ ಆಗತ್ತಾ? US ನ್ಯಾಯಾಂಗ ಇಲಾಖೆ ಎಪ್ಸ್ಟೈನ್ ಫೈಲ್ಗಳ ಭಾಗವಾಗಿ ಹೊಸದಾಗಿ 11,000ಕ್ಕೂ ಹೆಚ್ಚು ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಈಗ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಇವು ಸಿವಿಲ್ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿವೆ ಹೊರತು ನೇರವಾದ ಕ್ರಿಮಿನಲ್ ಆರೋಪ ಪಟ್ಟಿ ಅಲ್ಲ. ಆದ್ರೂ ಇದರ ರಾಜಕೀಯ ಪರಿಣಾಮ ಮಾತ್ರ ಗಂಭೀರವಾಗಿದೆ. ಈ ದಾಖಲೆಗಳಲ್ಲಿ ಹಲವನ್ನ ಎಡಿಟ್ ಮಾಡಲಾಗಿದೆ. ಅಂದ್ರೆ ಅನೇಕ ಹೆಸರುಗಳು, ಹಲವು ವಿವರಗಳು, ಹಲವು ಛಾಯಾಚಿತ್ರಗಳು, ಹಲವು ಮುಖಗಳನ್ನ ಸೆನ್ಸಾರ್ ಮಾಡಲಾಗಿದೆ. ಈ ಮಸೂದೆಯನ್ನ ಅಂಗೀಕರಿಸುವ ಮೂಲಕ ಕಾಂಗ್ರೆಸ್ ಕಾನೂನಿನ ಪ್ರಕಾರ ಈ ಮಾಹಿತಿಯನ್ನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ನೀಡಿದೆ. ಬಲಿಪಶುಗಳ ಗುರುತು ಅಥವಾ ಯಾವುದೇ ಸಕ್ರಿಯ ತನಿಖೆಗೆ ಧಕ್ಕೆ ಆಗದ ರೀತಿಯಲ್ಲಿ ಈ ದಾಖಲೆಗಳಲ್ಲಿನ ಮಾಹಿತಿಯನ್ನ ಎಡಿಟ್ ಮಾಡಲಾಗಿದೆ. ಇದರಿಂದಾಗಿ ನ್ಯಾಯ ಇಲಾಖೆ ಎರಡೂ ಕಡೆಯಿಂದ ಟೀಕೆಗಳನ್ನು ಎದುರಿಸ್ತಾ ಇದೆ. ಬಲಿಪಶುಗಳ ಕುಟುಂಬಗಳು ನೀವು ಹಲವು ಎಡಿಟ್ಗಳನ್ನ ಮಾಡಿದ್ದು ಇದು ನೀವು ಜನರಿಗೆ ಸತ್ಯ ಹೇಳೋದಕ್ಕೆ ಬಯಸೋದಿಲ್ಲ ಅನ್ನೋದರ ಸೂಚನೆ ಅಂತ ಹೇಳಿವೆ. ಇದರ ಹೊರತಾಗಿಯೂ ಕೂಡ ಅನೇಕ ಹೊಸ ವಿವರಗಳು ಹೊರಗೆ ಬರ್ತಾನೆ ಇವೆ. ಅಮೆರಿಕದ ರಾಜಕೀಯದ ಕತ್ತಲೆಯ ಭಾಗ ಈಗ ಜನರಿಗೆ ಗೋಚರಿಸ್ತಾ ಇದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಂಬಂಧಪಟ್ಟಂತ ಹಲವು ಆಸಕ್ತಿದಾಯಕ ಮಾಹಿತಿಗಳು ಈಗ ಬೆಳಕಿಗೆ ಬಂದಿವೆ. ಮತ್ತೆ ಇದರಿಂದಾಗಿ ಅಮೆರಿಕ ಮತ್ತೊಂದು ರಾಜಕೀಯ ಬಿಕ್ಕಟ್ಟಿನತ್ತ ಸಾಗ್ತಾ ಇರೋ ಹಾಗೆ ತೋರ್ತಾ ಇದೆ. ಅವರು ಶಿಕ್ಷೆಗೊಳಗಾದಂತ ಅಪರಾಧಿ
ಜೆಫ್ರಿ ಎಪ್ಸ್ಟೀನ್ ಅವರೊಂದಿಗೆ ತಮ್ಮ ಖಾಸಗಿ ಜೆಟ್ನಲ್ಲಿ 1990 ಮತ್ತೆ 1996 ನಡುವೆ ಕನಿಷ್ಠ 8 ಬಾರಿ ಪ್ರಯಾಣ ಮಾಡಿದ್ರು ಅನ್ನೋದಷ್ಟೇ ಈ ಮೊದಲು ಗೊತ್ತಿತ್ತು. ಈಗ ಈ ಹೊಸ ದಾಖಲೆಗಳ ಪ್ರಕಾರ ಇನ್ನೊಬ್ಬ ಅಪರಾಧಿ ಹಾಗೆ ಎಪ್ಸ್ಟೀನ್ನ ಪಾಲುದಾರರು ಅನ್ನಿಸಿದಂಥ ಗಿಸ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಈ ವಿಮಾನಗಳಲ್ಲಿ ಟ್ರಂಪ್ ಜೊತೆಗೆ ಇದ್ರು. ಆಕೆ ತುಂಬಾ ಪ್ರಭಾವಶಾಲಿ ಮಹಿಳೆ. ಈ ಮಾಹಿತಿ ಅಧಿಕೃತವಾಗಿ ಜನರ ಮುಂದೆ ಬಂದಿರೋದು ಇದೇ ಮೊದಲು. ಟ್ರಂಪ್ ಮತ್ತೆ ಎಪ್ಸ್ಟೀನ್ ಅಷ್ಟು ಆಪ್ತ ಸ್ನೇಹಿತರಾಗಿದ್ರ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. 13ನೇ ವಯಸ್ಸಿನಲ್ಲಿ ಜೆಫ್ರಿ ಎಪ್ಸ್ಟೀನ್ ತನ್ನನ್ನ ಹೇಗೆ ಕಳ್ಳ ಸಾಗಣೆ ಮಾಡಿದ್ನು ಅಂತ FBI ಹೇಳ್ತಾ ಇರುವಂತ ಬಲಿಪಶುವಿನ ದೂರು ಬಯಲಾಗಿದೆ. ಈಗ ಅವಳು ಗರ್ಭಿಣಿಯಾಗಿದ್ದಾಗಲೂ ಕೂಡ ಈ ಕಳ್ಳ ಸಾಗಣೆ ಸಮಯದಲ್ಲಿ ಅವಳು ಮಗುವಿಗೆ ಹೇಗೆ ಜನ್ಮ ನೀಡಿದ್ಲು ಅನ್ನೋದನ್ನ ವಿವರಿಸಿದ್ದಾರೆ. ಆಕೆಯ ಮಗುವಿನ ದೇಹವನ್ನ ವಿಹಾರ ನೌಕೆಯಿಂದ ಮಿಚಿಗನ್ ಸರೋವರದ ಮಧ್ಯಕ್ಕೆ ಎಸೆಯಲಾಯಿತು ಅನ್ನುವಂಥ ಒಂದು ಆಘಾತಕಾರಿ ಆರೋಪ ಕೂಡ ಇದೆ. ಬಲಿಪಶುವಿನ ಹೇಳಿಕೆಯ ಪ್ರಕಾರ ಆಗ ಯುವ ಉದ್ಯಮಿಯಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅಲ್ಲಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಟ್ರಂಪ್ ಅವರನ್ನ ಆ ದೂರಿನಲ್ಲಿ ಸಾಕ್ಷಿಯಾಗಿ ಪಟ್ಟಿ ಮಾಡಲಾಗಿದೆ. ಈಗ ಈ ಹಕ್ಕುಗಳಲ್ಲಿ ಸ್ವಲ್ಪನಾದ್ರೂ ಸತ್ಯ ಇರಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಟ್ರಂಪ್ ಇದನ್ನ ಇಷ್ಟು ವರ್ಷಗಳಿಂದ ಪ್ರಪಂಚದಿಂದ ಯಾಕೆ ಮರೆಮಾಚಿದ್ದಾರೆ? ಎಪ್ಸ್ಟೀನ್ ಅವರೊಂದಿಗಿನ ಅವರ ನಿಕಟ ಸ್ನೇಹವನ್ನ ಯಾಕೆ ನಿರಾಕರಿಸ್ತಾ ಇದ್ದಾರೆ? ಅವರು ಎಪ್ಸ್ಟೀನ್ ಬಗ್ಗೆ ಮೊದಲೇ ಜಗತ್ತಿಗೆ ಬಹಿರಂಗಪಡಿಸಬೇಕಾಗಿತ್ತಲ್ವಾ? ಅವ್ರು ಆ ರೀತಿ ಮಾಡಿದ್ರೆ ಅನೇಕ ಮುಗ್ಧ ಹುಡುಗಿಯರು ಎಪ್ಸ್ಟೀನ್ನ ದಂಧೆಗೆ ಬಲಿಯಾಗದ ಹಾಗೆ ತಡೆಯೋದಿಕ್ಕೆ ಸಾಧ್ಯ ಆಯಿತು. ಬಿಡುಗಡೆಯಾದಂತಹ ದಾಖಲೆಗಳಲ್ಲಿ ಕೈ ಬರಹದ ಪತ್ರ ಕೂಡ ಇದೆ ಅಂತ ಹೇಳಲಾಗಿದೆ. ಜೆಫ್ರಿ ಎಪ್ಸ್ಟೀನ್ ಮತ್ತೊಬ್ಬ ಶಿಕ್ಷೆಗೊಳಗಾದಂತಹ ಅಪರಾಧಿ ಲ್ಯಾರಿ ನಾಜರ್ಗೆ ಬರೆದಿರುವಂತಹ ಈ ಪತ್ರದಲ್ಲಿ ಟ್ರಂಪ್ ವಿಷಯ ಬರುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಈ ಪತ್ರದ ಸತ್ಯಾಸತ್ಯತೆ ಇನ್ನೂ ಕೂಡ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಮತ್ತೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಒಂದು ವರದಿಯಾಗಿದೆ. ಈ ಪತ್ರವನ್ನ 2019ರಲ್ಲಿ ಬರೆದಾಗ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಮತ್ತೆ ಈ ಪತ್ರ ಬರೆದಂತ ಕೆಲವೇ ದಿನಗಳಲ್ಲಿ ಎಪ್ಸ್ಟೀನ್ ಜೈಲಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಅವ್ರದ್ದು ಆತ್ಮಹತ್ಯೆ ಅಂತ ಅಮೆರಿಕದ ಅಧಿಕಾರಿಗಳು ತಳ್ಳಿ ಹಾಕಿದ್ರೆ ಅಧಿಕೃತವಾಗಿ ಆತ್ಮಹತ್ಯೆ ಅಂತ ದಾಖಲಾದ್ರೂ ಕೂಡ ಸಂಶಯಗಳು ಹಾಗೇನೆ ಉಳ್ಕೊಂಡಿವೆ. ಆದ್ರೆ ಈಗ ಹೊಸ ಫೈಲ್ಗಳು ಇದು ಹತ್ಯೆ ಅನ್ನುವಂಥ ಅನುಮಾನವನ್ನ ಇನ್ನಷ್ಟು ಗಟ್ಟಿ ಮಾಡಿವೆ. ಈ ಪತ್ರ ಬಯಲಾಗ್ತಾನೆ FBI ಮತ್ತೆ ನ್ಯಾಯ ಇಲಾಖೆ ಟ್ರಂಪ್ ಅವರ ರಕ್ಷಣೆಗೆ ಬಂತು. ಆ ಒಂದು ಪತ್ರವನ್ನ ನಕಲಿ ಅಂತ ಕರೆಯೋದು ಶುರುವಾಯಿತು. ನ್ಯಾಯ ಇಲಾಖೆನೇ ಈ ಪತ್ರವನ್ನ ಬಿಡುಗಡೆ ಮಾಡಿದೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಜೈಲಿನ ವಿಳಾಸ ತಪ್ಪಾಗಿ ಬರೆಯಲಾಗಿದೆ, ಕೈ ಬರಹ ಎಪ್ಸ್ಟೀನ್ ಅವ್ರದ್ದಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಮರಳಿದ ತಕ್ಷಣನೇ ಇಡೀ ಸರ್ಕಾರ ಎಪ್ಸ್ಟೀನ್ ಫೈಲ್ ಅನ್ನ ತೆಗೆದುಹಾಕುವಂತ ಒಂದು ಯತ್ನವನ್ನ ನಡೆಸಲಾಗಿತ್ತು. ಈ ವರ್ಷ ನಡೆದ ಕಾಂಗ್ರೆಸ್ ವಿಚಾರಣೆಯಲ್ಲಿ FBI ನಿರ್ದೇಶಕ ಕಾಶ್ ಪಟೇಲ್ ಎಪ್ಸ್ಟೀನ್ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನ ಬಳಸಿದಂತಹ ಯಾವುದೇ ಕ್ಲೈಂಟ್ಗಳನ್ನ ಹೊಂದಿಲ್ಲ ಅಂತ ಹೇಳಿದ್ರು. ಆದ್ರೆ ಹೊಸದಾಗಿ ಬಿಡುಗಡೆಯಾದಂತಹ ದಾಖಲೆ FBI ಕನಿಷ್ಠ 10 ಸಹ ಸಂಚುಕೋರರ ಹೆಸರುಗಳನ್ನ ಹೊಂದಿತ್ತು ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಇದು FBI ಮತ್ತೆ ಕಾಶ್ ಪಟೇಲ್ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಅವರು ಉದ್ದೇಶಪೂರ್ವಕವಾಗಿ ಸೆನೆಟ್ ವಿಚಾರಣೆ ಸಮಿತಿಗೆ ಸುಳ್ಳನ್ನ ಹೇಳ್ತಾ ಇದ್ದಾರಾ? ಇದರ ಹೊರತಾಗಿನೂ ಈಗ ಬಿಡುಗಡೆಯಾದಂತಹ ಫೈಲ್ಗಳಲ್ಲಿ ಟ್ರಂಪ್ ಹೆಸರು ಮತ್ತೆ ಫೋಟೋಗಳು ಕಂಡಿವೆ. ಒಂದು ಫೋಟೋದಲ್ಲಿ ಅಧ್ಯಕ್ಷ ಟ್ರಂಪ್ ನೀಡಿದಂತಹ ಚೆಕ್ ಸಹ ಇದೆ ಅಂತ ಹೇಳಲಾಗಿದೆ. ಜೆಫ್ರಿ ಎಪ್ಸ್ಟೀನ್ನಿಂದ ಹುಡುಗಿಯನ್ನ ಖರೀದಿಸೋದಕ್ಕೆ ಟ್ರಂಪ್ ಈ ಮೊತ್ತವನ್ನು ಪಾವತಿಸಿದ್ದಾರೆ ಅಂತ ಕೆಲವು ದೃಢಪಡದ ವರದಿಗಳು ಸೂಚಿಸ್ತವೆ. ಕನಿಷ್ಠ ಅಮೆರಿಕದಲ್ಲಿರೋರು ಅದನ್ನ ನಂಬುತ್ತಾ ಇದ್ದಾರೆ ಈಗ. ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಅಗತ್ಯ ಇದೆ. ಅಮೆರಿಕದಲ್ಲಿ ಏನ್ ನಡೀತಾ ಇದೆ, ರಾಜಕೀಯ ಎಷ್ಟು ಕೊಳಕಾಗಿರಬಹುದು ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವೆಲ್ಲ ನೋಡಬಹುದು. ಆದ್ರೆ ಅನೇಕ ಎಡಿಟ್ಗಳಿಂದಾಗಿ ಯಾರು ತಪ್ಪಿತಸ್ಥರು ಮತ್ತೆ ಎಷ್ಟು ತಪ್ಪಿತಸ್ಥರು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಎಲ್ಲೋ ಈ ಒಂದು ಎಡಿಟಿಂಗ್ ಮೂಲಕ ತಪ್ಪಿತಸ್ಥರನ್ನ ಉಳಿಸೋದಕ್ಕೆ ಪ್ರಯತ್ನಿಸಲಾಗಿದೆ. ನ್ಯಾಯ ಇಲಾಖೆ ಪದೇ ಪದೇ ಈ ಒಂದು ಸ್ಪಷ್ಟೀಕರಣವನ್ನ ನೀಡ್ತಾ ಇದೆ. ಈ ಹೊಸ ದಾಖಲೆಗಳಲ್ಲಿ ಇನ್ನೂ ಅನೇಕ ಹೆಸರುಗಳು ಕಾಣಿಸ್ಕೊಂಡಿವೆ. ಬ್ರಿಟನ್ ರಾಜಮನೆತನದಿಂದ ಹೊರಹಾಕಲ್ಪಟ್ಟಂತಹ ಆಂಡ್ರೂ ಹೆಸರು ಕೂಡ ಹಲವಾರು ಬಾರಿ ಕಾಣಿಸ್ಕೊಂಡಿದೆ. ಇದು ಕೇವಲ ಅಮೆರಿಕ ಅಲ್ಲದೇನೆ ಬ್ರಿಟನ್ ರಾಜಮನೆತನದ ಮೇಲೂ ಕೂಡ ಕರಿನೆರಳನ್ನ ಬೀರಿದೆ. ಎಪ್ಸ್ಟೀನ್ ಜೊತೆಗಿದ್ದಂತಹ ಸಂಪರ್ಕದ ಕಾರಣದಿಂದಾಗಿನೇ ಅವರನ್ನ ಈಗಾಗಲೇ ಬ್ರಿಟನ್ ರಾಜಮನೆತನದಿಂದ ಹೊರಹಾಕಲಾಗಿದೆ. ಈಗ ಹೊಸದಾಗಿ ಬಿಡುಗಡೆಯಾದಂತಹ ಈ ಫೈಲ್ಗಳಲ್ಲಿ ಆಂಡ್ರೂ ಜೊತೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬೆನ್ ಕ್ಲಿಂಟನ್ ಹೆಸರು ಕೂಡ ಇದೆ. ಫೋಟೋಗಳಲ್ಲಿ ಸಂಗೀತಗಾರರಾದಂತಹ ಮಿಕ್ ಜಾಗರ್, ಮೈಕಲ್ ಜಾಕ್ಸನ್, ಡಯಾನಾ ರಾಸ್ ಇವರೆಲ್ಲ ಜೆಫ್ರಿ ಎಪ್ಸ್ಟೀನ್ ಜೊತೆಗಿದ್ದಾರೆ. ಯಾವುದೇ ತಪ್ಪು ಕೃತ್ಯ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. ಆದ್ರೂ ಇತರ ಕೆಲವು ಫೋಟೋಗಳಲ್ಲಿ ಪ್ರಸಿದ್ಧ ಹಾಲಿವುಡ್ ನಟ ಕೆವಿನ್ ಸ್ಪೇಸಿ, ಹಾಸ್ಯ ನಟ ಕ್ರಿಸ್ ಟಕ್ಕರ್, ಬಿಲಿಯನಿಯರ್ ರಿಚರ್ಡ್ ಬ್ರಾನ್ಸನ್ ಕೂಡ ಇದ್ದಾರೆ. ಇನ್ನು ಎಪ್ಸ್ಟೀನ್ ಪಾರ್ಟಿಗಳ ಫೋಟೋಗಳಲ್ಲಿ ಬಿಲ್ ಗೇಟ್ಸ್ ಕೂಡ ಕಾಣಿಸಿದ್ದಾರೆ. ಚಲನಚಿತ್ರ ನಿರ್ಮಾಪಕ ವುಡಿ ಅಲೆನ್ ಅವರಿದ್ದಾರೆ. ಇನ್ನು ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್ ಸಹ ಅಲ್ಲಿದ್ದಾರೆ. ತತ್ವಜ್ಞಾನಿ ನೋಮ್ ಚೋಮ್ಸ್ಕಿ ಮತ್ತೆ ಟ್ರಂಪ್ ಅವರ ಆಪ್ತ ಸ್ಟೀವ್ ಬ್ಯಾನನ್ ಅವರಂತಹ ಪ್ರಭಾವಿಗಳು ಕೂಡ ಅದರಲ್ಲಿದ್ದಾರೆ. ಅನೇಕ ಪ್ರಭಾವಿ ವ್ಯಕ್ತಿಗಳ ಫೈಲ್ಗಳನ್ನು ಬಹಿರಂಗಪಡಿಸೋದಿಕ್ಕೆ ಹೋದಾಗ ತಡೆಯುವಂಥ ಪ್ರಯತ್ನ ನಡೆದಿರಲೂಬಹುದು.
ಆದರೆ ಆ ರೀತಿ ತಡೆಯೋದಕ್ಕೆ ಟ್ರಂಪ್ ಮಾಡಿದಷ್ಟು ಪ್ರಯತ್ನವನ್ನ ಬೇರೆ ಇನ್ಯಾರೂ ಮಾಡಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಆರಂಭದಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳು ಕೂಡ ಈ ಒಂದು ವಿಷಯವನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರು. ಈಗ ಸಾಮಾಜಿಕ ಜಾಲತಾಣಗಳ ಒತ್ತಡದಿಂದಾಗಿ ಈ ಸತ್ಯ ಹೊರಗೆ ಬರ್ತಾ ಇದೆ. ಎಪ್ಸ್ಟೈನ್ ಫೈಲ್ಸ್ ಅಮೆರಿಕನ್ ರಾಜಕೀಯಕ್ಕೆ ಎಷ್ಟು ಹಾನಿ ಮಾಡಬಹುದು? ನ್ಯೂಯಾರ್ಕ್ ಮೂಲದ ಹೂಡಿಕೆದಾರ ಜೆಫ್ರಿ ಎಪ್ಸ್ಟೈನ್ 1970ರ ದಶಕದಲ್ಲಿ ಖಾಸಗಿ ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಹೂಡಿಕೆ ಬ್ಯಾಂಕಿಂಗ್ಗೆ ಬದಲಾಗೋದಕ್ಕೆ ಅವರಿಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಿಲ್ಲ. 1990ರ ದಶಕದ ಹೊತ್ತಿಗೆನೆ ಎಪ್ಸ್ಟೈನ್ ಸ್ವತಃ ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ರು. ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಆಸ್ತಿಗಳನ್ನು ಹೊಂದಿದ್ರು. ಅವರು ಇಷ್ಟು ಬೇಗ ಹೇಗೆ ಇಷ್ಟು ಹಣವನ್ನು ಗಳಿಸಿದ್ರು ಅನ್ನೋಂಥ ಒಂದು ಪ್ರಶ್ನೆಯನ್ನ ಅನೇಕ ಜನರು ಎತ್ತಿದ್ದಾರೆ. 2005ರಲ್ಲಿ ಎಪ್ಸ್ಟೈನ್ ರಹಸ್ಯ ಜೀವನ ಮೊದಲ ಬಾರಿಗೆ ಬೆಳಕಿಗೆ ಬರುತ್ತೆ. ಕೆಲವು ಅಪ್ರಾಪ್ತ ಹುಡುಗಿಯರು ಎಪ್ಸ್ಟೈನ್ ಅವರ ಪಾಮ್ ಬೀಚ್ ಭವನದಲ್ಲಿ ನಡೆಯುವಂತಹ ಕೃತ್ಯಗಳ ಬಗ್ಗೆ ಹೇಳ್ಕೊಂಡಾಗ ಇದೆಲ್ಲಾನು ಬಯಲಾಯಿತು. ಎಪ್ಸ್ಟೈನ್ ಆ ಹುಡುಗಿಯರನ್ನ ಶೋಷಿಸ್ತಾ ಇದ್ದಿದ್ದು, ಶ್ರೀಮಂತ ಸ್ನೇಹಿತರಿಗೆ ಪೂರೈಸ್ತಾ ಇದ್ದಿದ್ದು ಅದರಲ್ಲಿ ಸ್ಪಷ್ಟ ಆಯಿತು. 2005ರ ತನಿಖೆ ಪೂರ್ತಿ ಹಗರಣವನ್ನ ಬಹಿರಂಗಪಡಿಸಿತು. ಇದೆಲ್ಲ ಹೊರಬಂದ ನಂತರವೂ ಎಪ್ಸ್ಟೈನ್ ಆಗಿನ US ಅಟಾರ್ನಿ ಜನರಲ್ ಜೊತೆಗೆ ರಹಸ್ಯ ಮನವಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಇದರಲ್ಲಿ ಅವರಿಗೆ ಕೇವಲ 13 ತಿಂಗಳುಗಳ ಶಿಕ್ಷೆಯನ್ನು ವಿಧಿಸಲಾಯಿತು. ಆ ಒಪ್ಪಂದಕ್ಕೆ ಆಗಿನ ವಕೀಲ ಅಲೆಕ್ಸ್ ಅಕೋಸ್ಟಾ ಸಹಿ ಹಾಕಿದ್ದಾರೆ ಅಂತ ನ್ಯಾಯ ಇಲಾಖೆ ಹೇಳಿದೆ. ಅದಾದ ನಂತರ ಟ್ರಂಪ್ ಮೊದಲ ಅವಧಿಯಲ್ಲಿ ಅಕೋಸ್ಟಾ ಅವರನ್ನ ಕಾರ್ಮಿಕ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ಆ ಸಮಯದಲ್ಲಿ ಈ ವಿಷಯ ಬಹುತೇಕ ಇತ್ಯರ್ಥ ಆಯಿತು. ಆದರೆ ದುರಾದೃಷ್ಟವಶಾತ್ ಎಪ್ಸ್ಟೈನ್ಗೆ 2018ರಲ್ಲಿ ಮೀಟೂ ಚಳುವಳಿ ಎದುರಾಯಿತು. ಈ ಚಳುವಳಿಯಿಂದ ಪ್ರೇರಿತರಾಗಿ ಎಪ್ಸ್ಟೈನ್ ತಮ್ಮನ್ನ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಹೆಚ್ಚಿನ ಮಹಿಳೆಯರು ಮುಂದೆ ಬಂದರು. ನ್ಯಾಯ ಇಲಾಖೆ ಎಪ್ಸ್ಟೈನ್ ವಿರುದ್ಧ ಹೊಸ ತನಿಖೆಯನ್ನು ಆರಂಭ ಮಾಡಿತು. 1 ವರ್ಷದೊಳಗೆ ಎಪ್ಸ್ಟೈನ್ ವಿರುದ್ಧ ನ್ಯೂಯಾರ್ಕ್ನಲ್ಲಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರ ಕಳ್ಳ ಸಾಗಣೆ ಆರೋಪವನ್ನು ಹೊರಿಸಲಾಯಿತು. ನ್ಯಾಯ ಮೇಲುಗೈಯನ್ನು ಸಾಧಿಸಿತು. ಎಪ್ಸ್ಟೈನ್ ಸಾಯದೇ ಇದ್ರೆ ಪ್ರಕರಣ ಇನ್ನೂ ಕೂಡ ಮುಂದುವರಿತಾ ಇತ್ತು. ಅಮೆರಿಕಾದಂತಹ ಪ್ರಜಾಪ್ರಭುತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ಸಂಪರ್ಕ ಹೊಂದಿರುವಂತಹ ಅಪರಾಧಿ ಜೈಲಿನಲ್ಲಿ ಸಾಯೋದು ಅಂತ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ತಕ್ಷಣನೇ ಇಡೀ ಅಮೆರಿಕ ಮತ್ತೆ ಇಡೀ ಜಗತ್ತು ಇಲ್ಲಿ ಏನೋ ದೊಡ್ಡ ಘಟನೆ ನಡೀತಾ ಇದೆ ಅಂತ ತಿಳ್ಕೊಳ್ತು. ಕೆಲವೇ ವಾರಗಳಲ್ಲಿ ಸ್ವತಂತ್ರ ವಿಧಿವಿಜ್ಞಾನ ತಜ್ಞರು ಅದನ್ನ ಕೊಲೆ ಅಂತ ಸಾರ್ವಜನಿಕವಾಗಿ ಘೋಷಿಸಿದರು. ಖಾಸಗಿ ತಜ್ಞರು ಎಪ್ಸ್ಟೈನ್ ಅವರ ಕುತ್ತಿಗೆಯಲ್ಲಿ ಮೂಳೆಗಳು ಮುರಿದಿರೋದು ಕಂಡು ಬಂದಿದೆ, ಇದು ಕತ್ತು ಹಿಸ್ಕಿರೋದ್ರಿಂದ ಆಗಿರೋದು ಅಂತ ಹೇಳಿದ್ರು. ಎಪ್ಸ್ಟೈನ್ ಅವರ ಸೆಲ್ ಬಳಿಯ CCTV ಕ್ಯಾಮೆರಾದ ದೃಶ್ಯಗಳು ಕೂಡ ಕಣ್ಮರೆಯಾಗಿದ್ವು. ಎಪ್ಸ್ಟೈನ್ ಸಾವಿಗೆ 1 ದಿನದ ಮೊದಲು ಸೆಲ್ಮೇಟ್ ಅನ್ನ ಅಲ್ಲಿಂದ ಯಾಕೆ ತೆಗೆಯಲಾಯಿತು ಅನ್ನೋದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಆದ್ರಿಂದ ಏನೋ ಮರೆ ಮಾಡಲಾಗಿದೆ ಅನ್ನೋದಂತೂ ಸ್ಪಷ್ಟ ಆಗಿದೆ. ಈ ವರ್ಷವೂ ಕೂಡ ಟ್ರಂಪ್ ಈ ಮುಚ್ಚಿಡುವಿಕೆಯನ್ನ ಪ್ರಯತ್ನಿಸಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ಫೈಲ್ ಅನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಂತಹ ಟ್ರಂಪ್ ತಮ್ಮ ಭರವಸೆಯನ್ನ ಈಡೇರಿಸದೇನೆ ಕೂತಿದ್ರು. ಅವರು ತಮ್ಮ ಟೀಕಾಕಾರರನ್ನ ಗುರಿಯಾಗಿಸ್ತಾನೆ ಇದ್ರು, ಆರೋಪವನ್ನ ಬದಲಾಯಿಸ್ತಾನೆ ಇದ್ರು, ಹಾಗೆ ಜನರನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಕಾಂಗ್ರೆಸ್ನಲ್ಲಿ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಟ್ರಂಪ್ ಬೆಂಬಲಿಗರು. ಆದ್ರಿಂದಾಗಿ ಅವರು ತಿಂಗಳುಗಳ ಕಾಲ ಈ ಒಂದು ಮಸೂದೆಯನ್ನ ಸದನಕ್ಕೆ ಬರದ ಹಾಗೆ ತಡೆದ್ರು. ಯಾಕಂತಂದ್ರೆ ಈ ಮಸೂದೆ ಅಂಗೀಕಾರ ಆದ್ರೆ ಎಪ್ಸ್ಟೈನ್ ಫೈಲ್ಗಳ ಬಿಡುಗಡೆಯನ್ನ ಯಾರೂ ಕೂಡ ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಚುನಾಯಿತ ಡೆಮಾಕ್ರೆಟ್ ಪ್ರತಿನಿಧಿಗಳಿಗೆ 7 ವಾರಗಳ ಕಾಲ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಅವರ ಅವಕಾಶವನ್ನು ಕೂಡ ನೀಡಲಿಲ್ಲ. ಯಾಕಂದ್ರೆ ಈ ಒಂದು ಮತ ಇಡೀ ವಿಷಯದಲ್ಲಿ ನಿರ್ಣಾಯಕ ಅಂಶ ಆಗತ್ತೆ ಅಂತ ಗೊತ್ತಿತ್ತು. ಆದ್ರೆ ಕೊನೆಯಲ್ಲಿ ಅವರು ಕೂಡ ಸಾರ್ವಜನಿಕರು, ಮಾಧ್ಯಮಗಳು ಮತ್ತೆ ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿಬೇಕಾಯಿತು. ಅಂತಿಮವಾಗಿ ಟ್ರಂಪ್ಗೆ ಎಪ್ಸ್ಟೈನ್ ಫೈಲ್ಗಳ ಬಿಡುಗಡೆಯನ್ನು ತಡೆಯೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಇದು ಕಾನೂನಾಗಿ ಮಾರ್ಪಟ್ಟಿತು. ಮತ್ತೆ ಈ ಫೈಲ್ಗಳ ಬಿಡುಗಡೆಗಾಗಿ ಟ್ರಂಪ್ ಅದಕ್ಕೆ ಸಹಿಯನ್ನ ಹಾಕಲೇಬೇಕಾಯಿತು. ಏನೋ ರಹಸ್ಯವಾದುದು ಇಲ್ಲದೆ ಇದ್ದಿದ್ರೆ ಟ್ರಂಪ್ ಯಾಕೆ ಅದನ್ನು ಮುಚ್ಚಿಡೋದಕ್ಕೆ ಇಷ್ಟು ವರ್ಷಗಳ ಕಾಲ ಪ್ರಯತ್ನ ಪಡ್ತಾ ಇದ್ರು? ಈಗ ಈ ಫೈಲ್ಗಳನ್ನ ನ್ಯಾಯ ಇಲಾಖೆ ಬಿಡುಗಡೆ ಮಾಡ್ತಾ ಇರುವಾಗಲೂ ಏನನ್ನೋ ಮರೆ ಮಾಡಲಾಗ್ತಾ ಇದೆ ಅಂತ ಜನರು ಅನುಮಾನಿಸ್ತಾ ಇದ್ದಾರೆ. ಟ್ರಂಪ್ ಶ್ವೇತಭವನದಲ್ಲಿದ್ದಾಗ ಈ ಬಗೆಗಿನ ಪೂರ್ಣ ಸತ್ಯ ಹೊರಬಂದಿರಬಹುದು. ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಕಳೆದ 4 ವರ್ಷಗಳಲ್ಲಿ ಟ್ರಂಪ್ ಶ್ವೇತಭವನದಲ್ಲಿ ಇಲ್ಲದೆ ಇದ್ದಾಗ ಬೈಡನ್ ಸರ್ಕಾರ ಬಯಸಿದ್ರೆ ಈ ಫೈಲ್ಗಳನ್ನು ಸುಲಭವಾಗಿ ಬಿಡುಗಡೆ ಮಾಡಬಹುದಾಗಿತ್ತು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಚುನಾವಣೆಯಲ್ಲಿ ಅದು ಒಂದು ಪ್ರಬಲ ಅಸ್ತ್ರವಾಗ್ತಾ ಇತ್ತು. ಆದ್ರೆ ಬೈಡನ್ ಸರ್ಕಾರ ಕೂಡ ಅದನ್ನ ಮಾಡಲಿಲ್ಲ. ಈ ಫೈಲ್ನಲ್ಲಿ ತಮ್ಮ ಹೆಸರುಗಳು ಕೂಡ ಕಾಣಿಸ್ಕೊಳ್ತವೆ ಅಂತ ಡೆಮಾಕ್ರೆಟ್ಗಳಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ಈಗ ಡೆಮಾಕ್ರೆಟಿಕ್ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಫೋಟೋಗಳು ಕೂಡ ಕಾಣಿಸ್ಕೊಂಡಿವೆ. ಅಮೆರಿಕನ್ ಸಾರ್ವಜನಿಕರು ಈ ಫೈಲ್ಗಳನ್ನು ಬಿಡುಗಡೆ ಮಾಡೋದಕ್ಕೆ ಒತ್ತಾಯ ಮಾಡಿದ್ರು. ಮತ್ತೆ ಅಂತಿಮವಾಗಿ ಅವ್ರ ಬೇಡಿಕೆ ಗೆದ್ದಿದೆ. ಈಗ ಅಮೆರಿಕದ ಅಧ್ಯಕ್ಷರು ಕೂಡ ಅದನ್ನು ತಡೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲದರ ಹೊರತಾಗಿನೂ ಡೊನಾಲ್ಡ್ ಟ್ರಂಪ್ ಅವರ ಸ್ಥಾನದಲ್ಲಿನೇ ಇರ್ತಾರೆ. ಮತ್ತೆ ಯಾರು ಕೂಡ ಅವರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ವಿರೋಧ ಪಕ್ಷ ಅವರನ್ನ ಅಧಿಕಾರದಿಂದ ತೆಗೆದು ಹಾಕೋದಕ್ಕೆ ಸಂಖ್ಯಾಬಲವನ್ನ ಹೊಂದಿಲ್ಲ.
ಅವ್ರ ಬಳಿ ಅವರನ್ನ ದೋಷಾರೋಪಣೆಗೆ ಒಳಪಡಿಸೋದಕ್ಕೆ ಸಂಖ್ಯಾಬಲ ಇಲ್ಲ. ಈಗ ಕೆಲವರು ಟ್ರಂಪ್ಗೆ ಕೌಂಟ್ ಡೌನ್ ಶುರುವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೂ ಆಗದೆ ಇದ್ರು ಅವರ ನೈತಿಕತೆ ಮತ್ತು ಸ್ಥಾನಮಾನ ಸ್ವಲ್ಪ ಕಡಿಮೆ ಆಗುತ್ತೆ. ರಿಪಬ್ಲಿಕನ್ರ ಖ್ಯಾತಿಯನ್ನು ಇಲ್ಲಿ ಗಮನಿಸಿದ್ರೆ ಡೊನಾಲ್ಡ್ ಟ್ರಂಪ್ ಬಹುಮತ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ, ಆದರೆ ಯಾವುದೇ ಮಸೂದೆಗಳನ್ನು ಅಂಗೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಡೆಮಾಕ್ರೆಟ್ಗಳು ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ನಿಯಂತ್ರಿಸೋದ್ರಿಂದ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮುಂದಿನ ಮಧ್ಯಂತರ ಚುನಾವಣೆ ಟ್ರಂಪ್ ರಾಜಕೀಯ ಮುಗಿಯುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈ ಚುನಾವಣೆಗಳು ಟ್ರಂಪ್ಗೆ ಮಾಡು ಇಲ್ಲವೇ ಮಡಿ ಅನ್ನೋಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಬಹುದು. ಆದರೆ ಎಪ್ಸ್ಟೀನ್ ಫೈಲ್ಸ್ ಅಮೆರಿಕ ಮತ್ತು ಅದರ ರಾಜಕೀಯದಲ್ಲಿ ಎಷ್ಟು ಕೊಳಕಿದೆ ಅನ್ನೋದಂತನ್ನು ತೋರಿಸಿದೆ. ವೀಕ್ಷಕರೇ, ಕುರಿತಾಗಿ ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ನಿಮಗೆ, ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.